ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಹಾಲ್ ಟಿಕೆಟ್ ನೀಡದೆ ವಿದ್ಯಾರ್ಥಿನ ಸತಾಯಿಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕಿಯಿಂದ ಶಿಕ್ಷಣ ಇಲಾಖೆ ಈಗ ಅಮಾನತುಗೊಳಿಸಿದೆ. ರಾಣಿಬೆನ್ನೂರಿನ BJSS ಕಾಲೇಜ್ ಏನಿದೆ, ಆಗ ಕಾಲೇಜಿನಲ್ಲಿ ನಡೆದಂತಹ ಒಂದು ಘಟನೆ ಇದು. ಆ ಘಟನೆ ಈಗ ಮುಂದುವರಿತಾ ಇದೆ. ಶಿಕ್ಷಣ ಇಲಾಖೆ ಒಂದು ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿ ತೆಗೆದುಕೊಂಡಂತಹ ಶಿಕ್ಷಣ ಇಲಾಖೆ ಆ ಶಿಕ್ಷಕಿಯಿಂದ ಅಮಾನತುಗೊಳಿಸಿದೆ. ಆ ಶಿಕ್ಷಕಿ ಆಗಿರುವಂತಹ ಸುನೀತಾ ಏನಿದ್ದಾರೆ, ಸುನೀತಾ ಡಿ ಅವರನ್ನು ಅಮಾನತುಗೊಳಿಸಿದೆ. ಆದೇಶವನ್ನು ಕೂಡ ಅಧಿಕೃತವಾಗಿ ಹೊರಡಿಸಿರುವಂಥದ್ದು. ಯಾಕಂದರೆ ಒಬ್ಬ ವಿದ್ಯಾರ್ಥಿನಿಗೆ ಪರೀಕ್ಷೆಯನ್ನು ಬರೆಯೋಕೇನೆ ಇವರು ಅವಕಾಶವನ್ನು ಕೊಟ್ಟಿರೋದಿಲ್ಲ, ನಿರಾಕರಿಸಿರ್ತಾರೆ. ಆ ರೀತಿಯಾದಂತಹ ಆರೋಪ ಇವ್ರ ಮೇಲೆ ಬಂದಿತ್ತು. ಆಡಳಿತ ಮಂಡಳಿಯ ಪರವಾಗಿ ಮಾತನಾಡಿದರೂ ಕೂಡ ಹಸ್ತಕ್ಷೇಪ ಮಾಡುವಂತಹ ವಿಚಾರ ಕಂಡುಬಂದಿತ್ತು ಈ ವಿಚಾರದಲ್ಲಿ. ಹೀಗಾಗಿ ಶಿಕ್ಷಣ ಇಲಾಖೆ ಇಂತಹ ಶಿಕ್ಷಕರ ಮೇಲೆ ಸರಿಯಾದ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದೆ. ರಾಣಿಬೆನ್ನೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ಯಾಮಸುಂದರ್ ಏನಿದ್ದಾರೆ, ಶ್ಯಾಮಸುಂದರ್ ಅಡಿಗ ಅವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನು ಕೆಲವೊಂದು ವಿಚಾರವಾಗಿ ಅವರು ಗಂಭೀರವಾಗಿ ತಗೊಂಡಿದ್ರು. ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಇಂತಹ ಒಂದು ಘಟನೆಗಳು ಯಾವತ್ತೂ ಕೂಡ ಆಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಆಗಿರುವಂತಹ ಮೋಹನ್ ದಂಡಿನ ಅವರು ಅಮಾನತನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂತಂದರೆ ವಿದ್ಯಾರ್ಥಿಯ ಬಾಳಲ್ಲಿ ಒಂದು ಎಕ್ಸಾಮ್ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಈ ವಿಚಾರವಾಗಿ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಸಾರಾ ಜೆಸ್ಸಿಕಾ ಎನ್ನುವಂಥ ವಿದ್ಯಾರ್ಥಿ ಏನಿದ್ದಾರೆ ಅಥವಾ ವಿದ್ಯಾರ್ಥಿನಿ, ಅವರು ದ್ವಿತೀಯ PUCಯನ್ನು ಓದ್ತಾ ಇರ್ತಾರೆ. ಆ ಪರೀಕ್ಷೆಯನ್ನು ಬರೆಯೋಕ್ಕೆ ಹೋಗಿರ್ತಾರೆ. ಆದರೆ ಹಾಲ್ ಟಿಕೆಟ್ ಮುಖ್ಯ ಆಗಿರುತ್ತೆ, ಫೀಸ್ ಕಟ್ಟಿಲ್ಲ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರು ಈ ರೀತಿಯಾಗಿ ನಡೆದುಕೊಂಡಿರ್ತಾರೆ. ರಾಣಿಬೆನ್ನೂರಿನ BJSS ಕಾಲೇಜ್ ಏನಿದೆ, ಆ ಕಾಲೇಜಿಗೆ ಬಂದಿರ್ತಾಳೆ. ಇದೇ ವೇಳೆ ಶಿಕ್ಷಕಿ ಸುನೀತಾ ಶುಲ್ಕವನ್ನು ಕಟ್ಟಿಲ್ಲ ನೀನು ಅಂತ ಹೇಳಿ ಪರೀಕ್ಷೆಯನ್ನು ಬರೆಯೋದು ಬೇಡ, ನಾವು ನಿಮಗೆ ಹಾಲ್ ಟಿಕೆಟನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, 30,000 ರೂಪಾಯಿ ಕಟ್ಟೋದು ಬಾಕಿ ಇದೆ, ಆ ಹಣವನ್ನು ಕಟ್ಟಿ ನೀವು ಕಾಲೇಜಿನಲ್ಲಿ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಆಡಳಿತ ಮಂಡಳಿಯ ಪರವಾಗಿ ಇವರು ಮಾತನಾಡಿರ್ತಾರೆ. ಹಾಲ್ ಟಿಕೆಟ್ ಕೂಡ ಕೊಟ್ಟಿರೋದಿಲ್ಲ ಅಲ್ಲಿನ ಮಂಡಳಿ. ಹೀಗಾಗಿ ವಿದ್ಯಾರ್ಥಿಯ ಪರವಾಗಿ ನಿಂತಿದೆ ಈಗ ಶಿಕ್ಷಣ ಇಲಾಖೆ. ಕನ್ನಡ ಪರೀಕ್ಷೆಗೆ ಅವರು ಬರೆಯೋಕ್ಕೆ ಹೋಗಿರೋದಿಲ್ಲ. ಈಗ ಇದೇ ವೇಳೆ ಶಿಕ್ಷಕಿ ಏನಿರ್ತಾರೆ ಸುನೀತಾ ಅವರು ಸಾರಾಳನ್ನು ತೆಗೆದುಕೊಂಡು ಹೋಗಿ, ಅಥವಾ ಸಾರಾ ಏನಿರ್ತಾಳೆ ಆ ವಿದ್ಯಾರ್ಥಿಯನ್ನು ಕರೆದುಕೊಂಡು ಹೋಗಿರ್ತಾಳೆ, ನಿಲ್ಲಿಸಿರ್ತಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಸಂಘಟನೆಗಳು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾರು ಕೂಡ ಮಾಡಬಾರದು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.